ಉಳಿಲಿ ಈ ರಾಜ್ಯದ ಸಮಸ್ಯೆಗಳು ಪ್ರಾದೇಶಿಕ ಸಮಸ್ಯೆಗಳು ಹೇಳಲಿಕ್ಕೆ ಅದು ಸಮರ್ಥವಾದ ಒಂದು ವೇದಿಕೆ ಅನ್ನೋದು ಎರಡು ಮಾತಿಲ್ಲ. ಆದರೂ ಅದು ಎಷ್ಟು ಮಟ್ಟಿಗೆ ಅದನ್ನು ಪೂರ್ತಿಯಾಗಿ ಜನ ಮನಸ್ಸಲ್ಲಿ ಒಯ್ಯಬೇಕಾಗಿತ್ತು. ದೇವೇಗೌಡರು ಸೋತರು, ಕುಮಾರಸ್ವಾಮಿಗಳು ಸೋತರು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇರ್ಬೋದು ಅವರಲ್ಲ, ಜನಪರ ಕಾಳಜಿ ಇರಲಿ ಏನೂ ಇರಲಿ, ತಮ್ಮ ಕುಟುಂಬ ಉಳಿಸುವ ಜೊತೆ ಅದನ್ನು ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಎಲ್ಲರೂ ಸಾರಾ ಸಗಟಾಗಿ ತಮ್ಮ ಕುಟುಂಬ ಬೆಳೆಸ್ಕೊಳ್ಳಿಕ್ಕೆ ಮಾಡಿದ್ದಾರೆ ಅಂತ ಹೇಳಿಕ್ಕೆ ಹೋಗೋದಿಲ್ಲ. ಆದರೆ ಅವ್ರು ನಂಬುವುದಿಲ್ಲ ಜನ. ಹೌದು ಬಿಡಪ್ಪ, ನಮ್ಮ ಕುಟುಂಬ ಮಾಡ್ತಾ ಇದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ನಶಿಸುವ ಅವಕಾಶಗಳು ಹಚ್ಚಿದ್ದಾವೆ. ಹೀಗಾಗಿ ಈ ದೇಶಕ್ಕೆ ಎಲ್ಲ ಪಕ್ಷ ಉಳಿತಾವೆ ಕೊನೆಗೆ ಅನ್ನುವಂಥ ಒಂದು ಕಡೆ ಕಾಂಗ್ರೆಸ್ಸು, ಇನ್ನೊಂದು ಕಡೆ ಈ ನಮ್ಮ ಏನಪ್ಪ ಅದು ಸಂಘ ಪರಿವಾರದ BJP ಅಥವಾ RSSದ BJP. ಅದಕ್ಕೆ ಇವತ್ತು ಜನತಾ ಪರಿವಾರ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಸಮಾಜವಾದಿ ನೆಲೆಗಟ್ಟಲ್ಲಿ ದೊಡ್ಡ ಒಂದು ಏನಪ್ಪ ಅಂತಂದ್ರೆ ಸಂಘಟನೆ ಮಾಡಬೇಕಾಗಿದೆ. ಮುಂದಿನ ದಿನಗಳಲ್ಲಿ ರಾಜಕೀಯ ಉಳಿಬೇಕಾಗಿತ್ತಪ್ಪ ಅಂದರೆ ಸಮಾಜವಾದಿ ನೆಲೆಗಟ್ಟಲ್ಲಿ ಜನರನ್ನು ಹುಟ್ಟಾಕಬೇಕಾಗಿದೆ. ಅದು ಇವರಿಂದ ಸಾಧ್ಯನಾ ಅಂತ ಕಾಂಗ್ರೆಸ್ಸಿಂದಾಗಿರ್ಬೋದು ಅಥವಾ ಈ ಒಂದು ಜನತಾ ಪರಿವಾರದಿಂದಾಗಿರ್ಬೋದು. ಮೋಸ್ಟ್ಲಿ ಜನತಾದಳ ಎಸ್ ಅಥವಾ ಜಾತ್ಯತೀತ. ಇನ್ನು ಮುಂದಿನ ದಿನಗಳಲ್ಲಿ ಎಷ್ಟು ಜನ ಅದು ಎಷ್ಟು ವರ್ಷ ಬರ್ತದೋ ಎಲ್ಲರೂ ಎದುರು ನೋಡ್ತಾ ಇದ್ದಾರೆ. ಆದರೆ ಒಂದು ಮಾತ್ರ, ಒಂದು ಪ್ರಾದೇಶಿಕ ಪಕ್ಷ